Hello everyone, welcome to Learning Management System, Department of Collegiate and Technical Education. Myself Kirti, Selection Grade Lecturer from Karnataka Government Polytechnic, Mangaluru. Let us continue our discussion in the subject Basics of Electrical Power System pertaining to first semester Diploma in Electrical and Electronics. Today we will be discussing session 22 of Unit 3, Solar Photovoltaic System and Wind Power Plant. At the end of this session, the student will be able to classify wind turbine generators. Before we move on to today's session, let's have a recap of session 21. So in the previous session, we have discussed about the factors affecting the wind distribution. So what were the main factors which affects the wind? Tall mountains will obstruct the flow of wind. So if wind passes through two mountain ranges, what happens? Its velocity increases. Turbulences result in the decrease of wind velocity. Then what are the other factors? The friction caused by tall buildings, hills, and also trees will affect the distribution of wind. Smooth surface offer minimum friction, therefore the wind velocity will be high in the seashores. Then climatic disturbances such as rainfall also affect the distribution of wind. Isn't it? These are the factors which we considered. We also considered or discussed the factors for selection of site. So what should be the type of site which we select for wind power plant? ಯಾವ ತರ ಇರಬೇಕು ಆ ಸೈಟ್ ಅಲ್ಲಿ average speed of 20 to 30 kilometers per hour ಇರಬೇಕು. ನಾವು ಎಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅನ್ಕೋತೀವೋ ಅದು ಹೈಟ್ ಅಲ್ಲಿ ಇದ್ರೆ ಅಲ್ಲಿ ವೆಲಾಸಿಟಿ ಜಾಸ್ತಿ ಇರ್ತದೆ. ಸೊ ಯೂಶಲಿ ಹೈ ಆಲ್ಟಿಟ್ಯೂಡ್ಸ್ ಅಲ್ಲಿ ನಾವು ಇದನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ನೋಡ್ತೇವೆ. ಕಾಸ್ಟ್ ಆಫ್ ಲ್ಯಾಂಡ್ ಕಡಿಮೆ ಇರಬೇಕು. ಆಮೇಲೆ ಯಾವ ತರ ಇರಬೇಕು? ದ ಗ್ರೌಂಡ್ ಶುಡ್ ಬಿ ಸ್ಟ್ರಾಂಗ್. ಈ ಸ್ಟ್ರಕ್ಚರ್ ಅನ್ನ, ಈ ಸಪೋರ್ಟಿಂಗ್ ಸಿಸ್ಟಮ್, ಟರ್ಬೈನ್ ಅನ್ನೆಲ್ಲ ಆ ಭಾರನ ತಡ್ಕೊಳ್ಳಿಕ್ಕೆ ನಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆಗಿರ್ಲಿಕ್ಕೆ ಗ್ರೌಂಡ್ ಆಲ್ಸೋ ಶುಡ್ ಬಿ ಸ್ಟ್ರಾಂಗ್. ದ ಗ್ರೌಂಡ್ ಶುಡ್ ಬಿ ಏಬಲ್ ಟು ವಿತ್ಸ್ಟ್ಯಾಂಡ್. ಮತ್ತು ಐಸಿಂಗ್ ಪ್ರಾಬ್ಲಮ್, ಸಾಲ್ಟ್ ಇದ್ರ ಮೇಲೆ ಸ್ಪ್ರೇ ಆಗೋದು, ಡಸ್ಟ್ ಇದ್ರ ಮೇಲೆ ಕುತ್ಕೊಳ್ಳೋದು, ಆ ಥರ ಪ್ರಾಬ್ಲಮ್ಸ್ ಎಲ್ಲ ಇಲ್ಲದೆ ಇರುವ ಸ್ಥಳದಲ್ಲಿ ನಾವು ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಳ್ಬೇಕು. ಇವತ್ತಿನ ಕ್ಲಾಸಲ್ಲಿ ಏನು ಚರ್ಚೆ ಮಾಡ್ತೇವೆ ನೋಡೋಣ. ಇನ್ ಸೆಷನ್ 22 ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದ ಕ್ಲಾಸಿಫಿಕೇಶನ್ ಆಫ್ ವಿಂಡ್ ಟರ್ಬೈನ್ ಜನರೇಟರ್. So wind turbine generators can be classified as horizontal axis wind turbine generator and vertical axis wind turbine generator. ಈ ಚಿತ್ರದಲ್ಲಿ ನಮಗೆ ಕಾಣ್ತಾ ಇದೆಯಲ್ಲ, ಇದು ಹಾರಿಜಾಂಟಲ್ ಆಕ್ಸಿಸ್. ಇದರ ಆಕ್ಸಿಸ್ ಗ್ರೌಂಡ್ ಗೆ ಹಾರಿಜಾಂಟಲ್ ಆಗಿರ್ತದೆ. ಇಲ್ಲಿ ನೋಡಿ, ಇದನ್ನ ಆಕ್ಸಿಸ್ ಅಂತ ಹೇಳ್ತೇವೆ. ಇದರ ಆಕ್ಸಿಸ್ ವಿಂಡ್ ಗೆ ಪರ್ಪೆಂಡಿಕ್ಯುಲರ್ ಆಗಿರ್ತದೆ. ಇದರ ಬಗ್ಗೆ ಹೆಚ್ಚು ಕಲಿತೇವೆ ಈಗ. ಇದು ಹಾರಿಜಾಂಟಲ್ ಆಕ್ಸಿಸ್, ಇದನ್ನೆಲ್ಲ ನಾವು ನೋಡಿರ್ಬೋದು. ಸಾಮಾನ್ಯವಾಗಿ ಈ ತರದ್ದೇ ವಿಂಡ್ ಟರ್ಬೈನ್ ಜನರೇಟರ್ಸ್ ಇರ್ತದೆ. ಈ ವರ್ಟಿಕಲ್ ಆಕ್ಸಿಸ್ ವಿಂಡ್ ಟರ್ಬೈನ್ ಜನರೇಟರ್ ಅಂದ್ರೆ ಇದು. ಸೊ ದಿಸ್ ಸ್ಕೆಚ್ ಶೋಸ್ ದ ಡಯಾಗ್ರಾಮ್ ಆಫ್ ಹಾರಿಜಾಂಟಲ್ ಆಕ್ಸಿಸ್ ವಿಂಡ್ ಟರ್ಬೈನ್ ಜನರೇಟರ್. ಇದರಲ್ಲಿ ಹೇಗಿದೆ ನೋಡಿ, ಇದು ಆಕ್ಸಿಸ್ ಅಥವಾ ಶಾಫ್ಟ್. ಇದು ಈ ಶಾಫ್ಟ್ ಗ್ರೌಂಡಿಗೆ ಪ್ಯಾರಲಲ್ ಆಗಿದೆ, ಹಾರಿಜಾಂಟಲ್ ಆಗಿದೆ. ಅದಕ್ಕೆ ಈ ವಿಂಡ್ ಟರ್ಬೈನ್ ಅನ್ನು ನಾವು ಹಾರಿಜಾಂಟಲ್ ಆಕ್ಸಿಸ್ ವಿಂಡ್ ಟರ್ಬೈನ್ ಜನರೇಟರ್ ಅಂತ ಕರಿತೇವೆ. ಇದರಲ್ಲಿ ಬೇರೆ ಬೇರೆ ಪಾರ್ಟ್ಸ್ಗಳಿದೆ. ರೋಟಾರ್ ಹಬ್, ಇದು ರೋಟಾರ್ ಬ್ಲೇಡ್ಸ್, ಇದು ಲೋ ಸ್ಪೀಡ್ ಶಾಫ್ಟ್ ಹೇಳ್ತೇವೆ, ಈಚೆ ಇರೋದು ಹೈ ಸ್ಪೀಡ್ ಶಾಫ್ಟ್ ಹೇಳ್ತೇವೆ. ಇದೆರಡರ ಮಧ್ಯೆ ಯಾವ್ದು ಬರ್ತಾ ಇದೆ? ಗೇರ್ ಬಾಕ್ಸ್ ಬರ್ತಾ ಇದೆ, ಎಲೆಕ್ಟ್ರಾನಿಕ್ ಕಂಟ್ರೋಲರ್ ಬರ್ತಾ ಇದೆ. ಇದು ಯಾವ ಮೆಕ್ಯಾನಿಸಮ್? ಇದು ಜನರೇಟರ್, ಇದು ಟವರ್. ಇದರ ಬಗ್ಗೆ ಎಲ್ಲ ಒಂದಾದ್ಮೇಲೆ ಒಂದು ಇವಾಗ ಕಲಿಯೋಣ. Let us study more about wind turbine generator. So horizontal axis wind turbine is the commonly used type of wind turbine. Horizontal axis wind turbine generator ತುಂಬಾ ಕಾಮನ್ ಆಗಿ ಯೂಸ್ ಮಾಡುವಂಥದ್ದು. ಇಲ್ಲಿ ನೋಡಿ, ಇದು ಶಾಫ್ಟ್ ಅಂತ ಹೇಳ್ತೇವಲ್ಲ, ಇದು ಶಾಫ್ಟ್. ಇಟ್ ಈಸ್ ಹಾರಿಜಾಂಟಲ್ ಟು ದ ಗ್ರೌಂಡ್ ಆರ್ ಪ್ಯಾರಲಲ್ ಟು ದ ಗ್ರೌಂಡ್. ಅದಕ್ಕೆ ಈ ಹೆಸರಲ್ಲಿ ಕರಿತೇವೆ ಹಾರಿಜಾಂಟಲ್ ಆಕ್ಸಿಸ್ ವಿಂಡ್ ಟರ್ಬೈನ್ ಜನರೇಟರ್ ಅಂತ. In this turbine, shaft is mounted horizontally parallel to the ground.
All components are mounted on a tower of about 80 meter height. 80 ಮೀಟರ್ ಹೈಟಲ್ಲಿ ಇದು ಹೈಟ್ 80 ಮೀಟರ್ಸ್ ಇದೆ. ಈ ಟರ್ಬೈನ್ ಜನರೇಟರ್ ಎಲ್ಲ ಹೈಟಲ್ಲಿ ಮೌಂಟ್ ಮಾಡ್ತೇವೆ ಹಾರಿಸಾಂಟಲ್ ಆಕ್ಸಿಸ್ ವಿಂಡ್ ಟರ್ಬೈನ್ ಜನರೇಟರಲ್ಲಿ. ಈ ರೋಟರ್ ಬ್ಲೇಡ್ಸ್ ನೋಡಿ, ಇದು ರೋಟರ್ ಬ್ಲೇಡ್ಸ್, ಇದು ಹಬ್, ಇದೆರಡು ಬ್ಲೇಡ್ಸ್. Rotor blades are used to convert kinetic energy of the wind into mechanical energy. Mechanical energy ಅಂದ್ರೆ ಈ rotations produce ಆಗೋದು. ಗಾಳಿ ಬಂದಾಗ ಈ ಬ್ಲೇಡ್ ತಿರುಗ್ತದಲ್ಲ, so kinetic energy of the wind is converted into mechanical energy ಅಂತ. These blades are made up of fiberglass reinforced polyester. ಇದು ಯಾವ ಮೆಟೀರಿಯಲ್ ಇಂದ ಮಾಡಿರ್ತೇವೆ? ಫೈಬರ್ ಗ್ಲಾಸ್ ರೀಇನ್ಫೋರ್ಸ್ಡ್ ಪಾಲಿಯೆಸ್ಟರ್ ಮೆಟೀರಿಯಲ್ ಇಂದ ಇದನ್ನು ತಯಾರು ಮಾಡಿರ್ತೇವೆ. ಆರ್ ವುಡ್ ಎಪಾಕ್ಸಿ ಅಥವಾ ವುಡ್ ಎಪಾಕ್ಸಿ. ಫೈಬರ್ ಗ್ಲಾಸ್ ರೀಇನ್ಫೋರ್ಸ್ಡ್ ಪಾಲಿಯೆಸ್ಟರ್ ಆರ್ ವುಡ್ ಎಪಾಕ್ಸಿಯಿಂದ ಈ ಬ್ಲೇಡನ್ನು ಕನ್ಸ್ಟ್ರಕ್ಟ್ ಮಾಡಿರ್ತೇವೆ. ಅಬೌಟ್ 2 to 3 ಬ್ಲೇಡ್ಸ್ ಆರ್ ಮೌಂಟೆಡ್ ಆನ್ ದ ರೋಟರ್ ಹಬ್. ಇದರಲ್ಲಿ 2 ಬ್ಲೇಡ್ ಕಾಣ್ತದೆ, 2 ಅಥವಾ 3 ಬ್ಲೇಡ್ಸ್ ಇದರಲ್ಲಿ ಇರ್ತದೆ ಪ್ರತಿಯೊಂದು ಹಾರಿಸಾಂಟಲ್ ಆಕ್ಸಿಸ್ ವಿಂಡ್ ಟರ್ಬೈನ್ ಜನರೇಟರ್ ಅಲ್ಲಿ. ಇದು ನಶೆಲ್ ಅಂತ, ಇದು ಪ್ರೊನೌನ್ಸ್ ಮಾಡೋಕೆ ಹೇಗೆ? ನಶೆಲ್ ಅಂತ. ಈ ನಶೆಲ್ ಅಂದ್ರೆ ಈ ಸ್ಟ್ರಕ್ಚರ್ ಉಂಟಲ್ಲ, ಈ ಬಾಕ್ಸ್ ಉಂಟಲ್ಲ, ಇದಕ್ಕೆ ನಶೆಲ್ ಅಂತ ಹೇಳೋದು. ಇದರ ಒಳಗಡೆ ಏನೇನು ಬರ್ತದೆ? ಗೇರ್ ಬಾಕ್ಸ್, ಎಲೆಕ್ಟ್ರಾನಿಕ್ ಕಂಟ್ರೋಲರ್, ಯಾ ಮೆಕ್ಯಾನಿಸಮ್ ಮತ್ತೆ ಜನರೇಟರ್, ಇದೆಲ್ಲ ಇದರ ಒಳಗೆ ಬರುವಂಥದ್ದು. ನಶೆಲ್ ಎ ಹೌಸಿಂಗ್ ವಿಚ್ ಕಂಟೈನ್ಸ್ ಆಲ್ ದ ಕಾಂಪೋನೆಂಟ್ಸ್ ವಿಚ್ ಆರ್ ಎಸೆನ್ಷಿಯಲ್ ಫಾರ್ ಆಪರೇಷನ್ ಆಫ್ ದ ಟರ್ಬೈನ್. ಅದಕ್ಕೆ ನಶೆಲ್ ಅಂತ ಹೇಳ್ತೇವೆ. ಇಟ್ ಈಸ್ ಫಿಟೆಡ್ ಎಟ್ ದ ಟಾಪ್ ಆಫ್ ಎ ಟವರ್. ನೋಡಿ, ಟವರ್ ಮೇಲೆ ಫಿಟ್ ಆಗಿದೆ. ಅಂಡ್ ಇನ್ಕ್ಲೂಡ್ಸ್ ದ ಗೇರ್ ಬಾಕ್ಸ್, ಲೋ ಅಂಡ್ ಹೈ ಸ್ಪೀಡ್ ಶಾಫ್ಟ್ಸ್. ನೋಡಿ, ಇದು ಲೋ ಸ್ಪೀಡ್ ಶಾಫ್ಟ್, ಇದು ಹೈ ಸ್ಪೀಡ್ ಶಾಫ್ಟ್, ಇದೆರಡು ಇದರೊಳಗೆ ಬರುತ್ತೆ. ಜನರೇಟರ್ ಎಲ್ಲಿದೆ? ಜನರೇಟರ್ ಇಲ್ಲಿದೆ. ಜನರೇಟರ್, ಎಲೆಕ್ಟ್ರಾನಿಕ್ ಕಂಟ್ರೋಲರ್, ಯಾ ಮೆಕ್ಯಾನಿಸಮ್, ಜೊತೆಗೆ ಇದರಲ್ಲಿ ಬ್ರೇಕ್ ಸಹ ಬರ್ತದೆ. ಈ ಹೌಸಿಂಗ್ ಅನ್ನು ನಾವು ನಶೆಲ್ ಅಂತ ಕರಿತೇವೆ. ಶಾಫ್ಟ್ ನೋಡಿ, ಇದು ಶಾಫ್ಟ್. ಇದೇನ್ ಮಾಡ್ತದೆ? ಮೆಕ್ಯಾನಿಕಲ್ ರೊಟೇಷನ್ಸ್ ಅನ್ನ ಜನರೇಟರಿಗೆ ಕೊಡ್ತದೆ. ಜನರೇಟರ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತದೆ. rotational energy of the wind turbine is transferred to the electric generator using the shaft. ಗೇರ್ ಬಾಕ್ಸ್ ಏನಪ್ಪ ಇದು? ಗೇರ್ ಬಾಕ್ಸ್ ಇದು ಕೆಲಸ ನೋಡಿ, ಇಲ್ಲೊಂದು 50 to 60 RPM ಇರ್ತದೆ ಇದರದ ಸ್ಪೀಡ್. ಈ ಬ್ಲೇಡ್ ತಿರುಗುವ ಸ್ಪೀಡ್ ಅದನ್ನು 1400 to 500 RPM ಗೆ ಕನ್ವರ್ಟ್ ಮಾಡೋದು ಯಾವುದರ ಕೆಲಸ? ಗೇರ್ ಬಾಕ್ಸ್ ಇದು ಕೆಲಸ. ಜನರೇಟರ್ದು ಮ್ಯಾಕ್ಸಿಮಮ್ ಔಟ್ಪುಟ್ ಪ್ರೊಡ್ಯೂಸ್ ಮಾಡಬೇಕಿದ್ರೆ ವೋಲ್ಟೇಜ್ ಆರ್ ಸ್ಪೀಡ್ ಶುಡ್ ಬಿ 1000 to 1800 RPM. So gearbox increases the speed of the turbine shaft from 30 to 60 RPM so that it matches with the generator speed of about 1000 to 1800 RPM. ಜನರೇಟಿಗೆ ಬೇಕಾಗಿರುವ RPM ಗೆ ಮ್ಯಾಚ್ ಮಾಡಲಿಕ್ಕೆ ನಾವೇನು ಯೂಸ್ ಮಾಡ್ತೇವೆ? ಗೇರ್ ಬಾಕ್ಸ್ ಅನ್ನು ಯೂಸ್ ಮಾಡ್ತೇವೆ. ನೋಡಿ, ಇಲ್ಲಿ ಯಾ ಮೆಕ್ಯಾನಿಸಮ್ ಅಂದ್ರೆ ಇದು ಯಾ ಮೆಕ್ಯಾನಿಸಮ್. ನೋಡಿ, ಬ್ಲೇಡ್ ಸಹ ತಿರುಗ್ತಾ ಉಂಟು, ಜೊತೆಗೆ ಈ ಸ್ಟ್ರಕ್ಚರ್ ಉಂಟಲ್ಲ, ನಶೆಲ್ ಹೇಳಿದ್ವಲ್ಲ, ಅದು ಸಹ ತಿರುಗ್ತಾ ಉಂಟು. ಗಾಳಿಯ ಡೈರೆಕ್ಷನ್ ನೋಡ್ಕೊಂಡು ಇದನ್ನು ತಿರುಗಿಸ್ತದಲ್ಲ, ಎಲೆಕ್ಟ್ರಾನಿಕ್ ಕಂಟ್ರೋಲರ್ ಅನ್ನು ಯೂಸ್ ಮಾಡಿಕೊಂಡು ಇದು ತಿರುಗುದು. ಯಾ ಮೆಕ್ಯಾನಿಸಮ್ ಅಲೈನ್ಸ್ ದ ರೋಟರ್ ವಿತ್ ದ ಡೈರೆಕ್ಷನ್ ಆಫ್ ವಿಂಡ್ ಟು ಕ್ಯಾಪ್ಚರ್ ಮ್ಯಾಕ್ಸಿಮಮ್ ವಿಂಡ್ ಎನರ್ಜಿ. ವಿಂಡ್ ಎನರ್ಜಿನ ಮ್ಯಾಕ್ಸಿಮಮ್ ಕ್ಯಾಪ್ಚರ್ ಮಾಡಲಿಕ್ಕೆ ಏನು ಮಾಡ್ತದೆ? ಯಾ ಮೆಕ್ಯಾನಿಸಮು ವಿಂಡ್ ಡೈರೆಕ್ಷನ್, ಈ ವಿಂಡ್ ಎಲ್ಲಿ ಬೀಸ್ತಾ ಇದೆ ಆ ಡೈರೆಕ್ಷನ್ಗೆ ಇದು ಟರ್ಬೈನ್ ಬ್ಲೇಡ್ಸ್ ಅನ್ನು ತಿರುಗಿಸ್ತದೆ. ಅದಕ್ಕೆ ಹೇಗೆ ಗೊತ್ತಾಗ್ತದೆ ವಿಂಡ್ ಯಾವ ಡೈರೆಕ್ಷನ್ ಬರ್ತಾ ಇದೆ ಅಂತ? ಎಲೆಕ್ಟ್ರಾನಿಕ್ ಕಂಟ್ರೋಲರ್ ಎಲ್ಲ ಸೆನ್ಸರ್ಸ್ ಇರ್ತದೆ, ಅದರ ಮೂಲಕ ವಿಂಡ್ ಯಾವ ಡೈರೆಕ್ಷನ್ ಬೀಸ್ತದೆ ಅಂತ ಸೆನ್ಸ್ ಮಾಡಿ ಆ ಡೈರೆಕ್ಷನ್ಗೆ ತಿರುಗಿಸೋದು ಈ ಯಾ ಮೆಕ್ಯಾನಿಸಮ್ ಇದು ಕೆಲಸ. ನೆಕ್ಸ್ಟ್ ಬ್ರೇಕ್ಸ್. ಬ್ರೇಕ್ಸ್ ಏನು ಮಾಡ್ತದೆ? ಬ್ರೇಕ್ಸ್ ಸ್ಟಾಪ್ ದ ರೊಟೇಷನ್ ಆಫ್ ದ ಶಾಫ್ಟ್ ಇನ್ ಕೇಸ್ ಆಫ್ ಓವರ್ಲೋಡ್ ಆರ್ ಸಿಸ್ಟಮ್ ಫೇಲಿಯರ್. ಬ್ರೇಕ್ ಅನ್ನೋದು ಇದರ ಒಳಗೆ ಬರುವಂಥ ನಶೆಲ್ ಒಳಗೆ ಬರುವಂಥದ್ದೊಂದು ಪಾರ್ಟ್. ಅದೇನು ಮಾಡ್ತದೆ? ಇನ್ ಕೇಸ್ ಆಫ್ ಓವರ್ಲೋಡ್ ಅಥವಾ ಸಿಸ್ಟಮ್ ಫೇಲ್ ಆದಾಗ ಟರ್ಬೈನ್ ರೊಟೇಷನ್ ಅನ್ನು ಸ್ಟಾಪ್ ಮಾಡ್ತದೆ. ನೆಕ್ಸ್ಟ್ ಯಾವುದು? ಎಲೆಕ್ಟ್ರಾನಿಕ್ ಕಂಟ್ರೋಲರ್. ಎಲ್ಲಿದೆ ಎಲೆಕ್ಟ್ರಾನಿಕ್ ಕಂಟ್ರೋಲರ್? ನೋಡಿ, ಇದು
ಏನು ಮಾಡ್ತದೆ ಎಲೆಕ್ಟ್ರಾನಿಕ್ ಕಂಟ್ರೋಲರ್? yaw mechanism. It controls the yaw mechanism by sensing the wind speed and wind direction. ವಿಂಡ್ ಸ್ಪೀಡು ಮತ್ತು ವಿಂಡ್ ಡೈರೆಕ್ಷನನ್ನು ನೋಡಿಕೊಂಡು yaw mechanism ಬೇಕಾದ ಡೈರೆಕ್ಷನ್ಗೆ ಅಲೈನ್ ಮಾಡೋದು ಕಂಟ್ರೋಲರಿನ ಕೆಲಸ. yaw mechanism ಯೂಸ್ ಮಾಡಿ. It also gives signals to the brake to shut down the turbine in case of malfunction. malfunction ಆದರೆ ಬ್ರೇಕಿಗೆ ಸಿಗ್ನಲ್ ಕೊಡೋದು ಎಲೆಕ್ಟ್ರಾನಿಕ್ ಕಂಟ್ರೋಲರ್. ಗಾಳಿ ಡೈರೆಕ್ಷನ್ ನೋಡಿಕೊಂಡು yaw ಮೆಕ್ಯಾನಿಸಮ್ನ ರೊಟೇಟ್ ಮಾಡಲಿಕ್ಕೆ ಸಿಗ್ನಲ್ ಕೊಡೋದು ಎಲೆಕ್ಟ್ರಾನಿಕ್ ಕಂಟ್ರೋಲರ್. ಜನರೇಟರ್ ಗೊತ್ತಿದೆ. ಇಟ್ ಕನ್ವರ್ಟ್ಸ್ ರೊಟೇಷನಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಟವರ್ ನೋಡಿ ಇಲ್ಲಿ ಸಪೋರ್ಟ್ ಮಾಡಬೇಕದು ಈ ಎಂಟೈರ್ ಸ್ಟ್ರಕ್ಚರನ್ನು ಈ ಹೈ ಆಲ್ಟಿಟ್ಯೂಡಲ್ಲಿ ಸಪೋರ್ಟ್ ಮಾಡೋದು ಈ ಟವರಿನ ಕೆಲಸ. ಟವರ್ ಸಪೋರ್ಟ್ಸ್ ದ ಎಂಟೈರ್ ಸೆಟಪ್ ಎಟ್ ಹೈಯರ್ ಎಲಿವೇಶನ್ so that the blades can freely rotate away from the ground. ಇದೆಲ್ಲ ಟವರ್ ಏನಾದ್ರು ಕೆಳಗಿದ್ರೆ ಏನಾಗ್ತಿತ್ತು, ಈ ಬ್ಲೇಡ್ ನೆಲಕ್ಕೆ ಟಚ್ ಆಗಿಬಿಡ್ತಾ ಇತ್ತು. ಈ ಬ್ಲೇಡ್ಗಳು ಫ್ರೀಲಿ ರೊಟೇಟ್ ಆಗಲಿಕ್ಕೆ ಹೈ ಎಲಿವೇಶನ್ ಅಲ್ಲಿ ಇದೆಷ್ಟನ್ನು ಸಪೋರ್ಟ್ ಮಾಡೋದು ಟವರಿನ ಕೆಲಸ. ನೋಡಿ ಈ ಸ್ಕೆಚ್ ಅಲ್ಲಿ ನಾವು ಹಾರಿಜಾಂಟಲ್ ಆಕ್ಸಿಸ್ ವಿಂಡ್ ಟರ್ಬೈನ್ ಜನರೇಟರ್ ಎಲ್ಲ ಪಾರ್ಟ್ಸ್ ಕ್ಲೀನ್ ಆಗಿ ನೋಡ್ಬೋದು. ಇದೆಲ್ಲ ಬ್ಲೇಡ್ಸ್, ರೋಟಾರ್ ಬ್ಲೇಡ್, ರೋಟಾರ್ ಹಬ್. ನೋಡಿ ಇದು ಲೋ ಸ್ಪೀಡ್ ಶಾಫ್ಟ್ 50 to 60 RPM ಅಲ್ಲಿ ತಿರುಗ್ತಾ ಇರ್ತದೆ. ನಮ್ಮ ಜನರೇಟಿಗೆ 1000 to 1800 RPM ಸ್ಪೀಡ್ ಬೇಕು. ಸೊ ಹೈ ಸ್ಪೀಡಿಗೆ ಕನ್ವರ್ಟ್ ಮಾಡೋದು ಯಾರು? ಈ ಗೇರ್ ಬಾಕ್ಸ್. ನಮ್ಮ ಎಲೆಕ್ಟ್ರಾನಿಕ್ ಕಂಟ್ರೋಲರ್ ಇಲ್ಲಿದೆ ನೋಡಿ. ಎಲೆಕ್ಟ್ರಾನಿಕ್ ಕಂಟ್ರೋಲರ್ ಏನೇನು ಕೆಲಸ? yaw ಮೆಕ್ಯಾನಿಸಮ್, yaw ಡ್ರೈವ್ ಇಲ್ಲಿದೆ ನೋಡಿ. yaw ಡ್ರೈವ್, yaw ಮೋಟರ್, ಇದೆಲ್ಲ yaw ಮೆಕ್ಯಾನಿಸಮ್. ವಿಂಡ್ ಡೈರೆಕ್ಷನ್ ಮತ್ತು ವಿಂಡ್ ಸ್ಪೀಡ್ ನೋಡಿಕೊಂಡು ಇದನ್ನು ಅಲೈನ್ ಮಾಡಲಿಕ್ಕೆ ಬೇಕಾಗಿರುವ ಸಿಗ್ನಲ್ ಕೊಡೋದು ಕಂಟ್ರೋಲರ್ ಕೆಲಸ. ಜೊತೆಗೆ ಕಂಟ್ರೋಲರ್ ಇನ್ನೊಂದು ಕೆಲಸ ಉಂಟು. ಅದೇನು ಮಾಡ್ತದೆ ನೋಡಿ, ಇಲ್ಲಿ ಬ್ರೇಕ್ ಇದೆ. ಓವರ್ಲೋಡು ಅಥವಾ ಬೇರೆ ಏನಾದರೂ ಮ್ಯಾಲ್ ಫಂಕ್ಷನ್ ಆಗುವಾಗ ಬ್ರೇಕಿಗೆ ಸಿಗ್ನಲ್ ಕೊಡ್ತದೆ ಈ ಎಂಟೈರ್ ಟರ್ಬೈನ್ ರೊಟೇಷನನ್ನು ಸ್ಟಾಪ್ ಮಾಡಲಿಕ್ಕೆ. ಇದು ನೋಡಿ ಹೈ ಸ್ಪೀಡ್ ಶಾಫ್ಟ್, ಇದು ಲೋ ಸ್ಪೀಡ್ ಶಾಫ್ಟ್ ಆದರೆ ಇದು ಹೈ ಸ್ಪೀಡ್ ಶಾಫ್ಟ್. ಜನರೇಟರ್ ಗೊತ್ತಿದೆ ನೋಡಿ. ಜನರೇಟರ್ ಇಲ್ಲಿದೆ. ಅದೇನು ಮಾಡ್ತದೆ? ಮೆಕ್ಯಾನಿಕಲ್ ರೊಟೇಷನ್ಸ್ನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತದೆ. ಮೇನ್ ಪಾರ್ಟ್ಸ್ ಇದು ಟವರ್. ಎಂಟೈರ್ ಸ್ಟ್ರಕ್ಚರ್ನ ಸಪೋರ್ಟ್ ಮಾಡೋದು ನಮ್ಮ ಟವರ್. ಈಗ ಲೆಟ್ us move on to vertical axis wind turbine generator. In this turbine, the rotor is perpendicular to the ground. The rotor shaft is perpendicular. ನೋಡಿ ಇದು ರೋಟಾರ್ ಬ್ಲೇಡ್ಸ್. ರೋಟಾರ್ ಬ್ಲೇಡ್ಸ್ ತಿರುಗುವಾಗ ಏನಾಗ್ತದೆ? ಈ ಟರ್ಬೈನ್ ತಿರುಗ್ತದೆ. ಟರ್ಬೈನ್ ತಿರುಗಿದಾಗ ಎಲೆಕ್ಟ್ರಿಕಲ್ ಜನರೇಟರ್ ಸಹ ತಿರುಗ್ತದೆ. ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತದೆ. ಅದೆಲ್ಲ ಕೆಳಗೆ ಬರ್ತದೆ. ಗೇರ್ ಬಾಕ್ಸ್, ಬೇರೆ ಸಿಸ್ಟಮ್ ಎಲ್ಲ ಕೆಳಗಡೆ ಸ್ಟ್ರಕ್ಚರಲ್ಲಿ ಉಂಟು. ರೆಫರೆನ್ಸಿಗೆ ನೋಡಿ ಇಲ್ಲಿ ನಾರ್ಮಲ್ ಹೈಟ್, ಆವ್ರೇಜ್ ಹೈಟ್ ಇರುವ ಮನುಷ್ಯ ಇಲ್ಲಿದಾದರೆ ಇದರ ಹೈಟ್ ಇಷ್ಟು ಎತ್ತರ. ಇದನ್ನು ಸಪೋರ್ಟ್ ಮಾಡಲಿಕ್ಕೆ ಇಲ್ಲಿ ಕಾಣ್ತಾ ಉಂಟಾ? ಗೈ ರೋಪ್ ಅಥವಾ ಗೈ ವಯರ್ಸ್ ಹೇಳ್ತೇವೆ. ಇದು ಈ ಸ್ಟ್ರಕ್ಚರನ್ನು ಸಪೋರ್ಟ್ ಮಾಡ್ತದೆ. ನೋಡಿ ಕ್ಲಿಯರ್ ಸ್ಕೆಚ್ ನಾವು ಇಲ್ಲಿ ಸಹ ನೋಡ್ಬೋದು. ಇದು ಗೈ ರೋಪ್, ಇಲ್ಲೊಂದು ಬೇರಿಂಗ್ ಉಂಟು, ಕೆಳಗಡೆ ಒಂದು ಬೇರಿಂಗ್ ಉಂಟು. ಇದೆರಡರ ಮಧ್ಯೆ ನಮ್ಮ ರೋಟಾರ್ ಶಾಫ್ಟ್ ಬರ್ತದೆ, ರೋಟಾರ್ ಬ್ಲೇಡ್ಸ್ ಸಹ ಬರ್ತದೆ. ಇಲ್ಲಿ ನೋಡಿ ಅದರ ಕೆಳಗಡೆ ಸಪೋರ್ಟ್ ಸ್ಟ್ರಕ್ಚರ್ ಒಳಗಡೆ ಏನೇನು ಉಂಟು ನೋಡಿ. ಇಲ್ಲೊಂದು ಬೇರಿಂಗ್, ಇದೊಂದು ಬೇರಿಂಗ್ ಬಿಟ್ಟರೆ ಈ ಸಪೋರ್ಟ್ ಸ್ಟ್ರಕ್ಚರ್ ಒಳಗಡೆ ಬ್ರೇಕ್ ಉಂಟು, ಗೇರ್ ಬಾಕ್ಸ್ ಉಂಟು, ಜನರೇಟರ್ ಉಂಟು. ಇಲ್ಲಿ ಕೆಳಗಡೆ ಒಂದು ಬೇರಿಂಗ್ ಉಂಟು. ಜೊತೆಗೆ ಸ್ವಿಚ್ ಗೇರ್ ಆ್ಯಂಡ್ ಕಂಟ್ರೋಲ್, ಎಕ್ಸ್ಟರ್ನಲ್ ಸಪ್ಲೈ ಕೊಡ್ಲಿಕ್ಕೆ ನಮಗೇನಿದೆ ಗ್ರಿಡ್ ಕನೆಕ್ಷನ್ಗೆ ಇಲ್ಲೊಂದು ಟರ್ಮಿನಲ್ ಸಹ ಉಂಟು. ಇದೆಲ್ಲದೂ ನಿಂತ್ಕೊಳ್ಳೋದು ಯಾವುದ್ರ ಮೇಲೆ? ಈ ಫೌಂಡೇಶನ್ ಮೇಲೆ ನಿಂತ್ಕೊಳ್ತದೆ. ರೋಟಾರ್ ಶಾಫ್ಟ್. ರೋಟಾರ್ ಶಾಫ್ಟ್ ಅಂದರೆ ಇದು. ದ ವರ್ಟಿಕಲ್ ರೋಟಾರ್ ಶಾಫ್ಟ್ ಇಸ್ ಮೌಂಟೆಡ್ ಬಿಟ್ವೀನ್ ದ ಟಾಪ್ ಆ್ಯಂಡ್ ಬಾಟಮ್ ಬೇರಿಂಗ್. ನೋಡಿ ಇಲ್ಲಿ ಟಾಪ್ ಬೇರಿಂಗ್ ಇಲ್ಲಿದೆ, ಬಾಟಮ್ ಬೇರಿಂಗ್ ಇಲ್ಲಿದೆ. ಇದೆರಡರ ಮಧ್ಯೆ ನಮ್ಮ ರೋಟಾರ್ ಶಾಫ್ಟ್ ಬರ್ತಾ ಉಂಟು. ದ ಅಪ್ಪರ್ ಪಾರ್ಟ್ ಆಫ್ ದ ರೋಟಾರ್ ಶಾಫ್ಟ್ is supported by the guy wires. Guy wires ಅಥವಾ guy rope ಅಂದರೆ ಇದು. Upper part of the rotor shaft is supported by guy rope or guy wires. The height of the rotor shaft is around 100 meters. ನೋಡಿ ಅಷ್ಟೇ ಎತ್ತರ ಇರ್ತದೆ. 100 ಮೀಟರ್ ಅಷ್ಟೇ ಎತ್ತರ ಉಂಟು ಇದು ರೋಟಾರ್ ಶಾಫ್ಟ್. ಬ್ಲೇಡ್ಸ್, ಇದು ರೋಟಾರ್ ಬ್ಲೇಡ್ಸ್ ಅಂತ ಹೇಳ್ತೇವೆ. ಇದು ಏನು ಮಾಡ್ತದೆ? The rotor shaft has 2 or 3 thin curved blades. Thin curved 2 or 3 blades ಇರ್ತದೆ.
which converts the wind energy into mechanical energy. ಗಾಳಿ ಬಂದಾಗ ಇದು ತಿರುಗ್ತದಲ್ಲ, ಅದಕ್ಕೇನು ಹೇಳ್ತೇವೆ ನಾವು, ವಿಂಡ್ ಎನರ್ಜಿನ ನಾವು ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಆಯಿತು ಹೇಳ್ತೇವೆ. ದ ಬ್ಲೇಡ್ಸ್ ಕ್ಯಾನ್ ಆಕ್ಸೆಪ್ಟ್ ವಿಂಡ್ ಫ್ರಮ್ ಎನಿ ಡೈರೆಕ್ಷನ್. ಯಾವುದೇ ಡೈರೆಕ್ಷನಲ್ಲಿ ಗಾಳಿ ಬಂದರೂ ಸಹ ಇದು ರೊಟೇಷನ್ ಸ್ಟಾರ್ಟ್ ಮಾಡ್ತದೆ. ಅದಕ್ಕೆ it does not require yaw mechanism. So horizontal axis wind turbine ಅಲ್ಲಿ yaw mechanism ಏನು ಮಾಡ್ತಾ ಇತ್ತು, ಆ ವಿಂಡ್ ಸ್ಪೀಡ್ ಮತ್ತು ವಿಂಡ್ ಡೈರೆಕ್ಷನ್ ಅನ್ನು ನೋಡಿ ನಮ್ಮ ರೋಟಾರ್ ಬ್ಲೇಡ್ಸ್ ಅನ್ನು ಆ ಡೈರೆಕ್ಷನ್ಗೆ ಅಲೈನ್ ಮಾಡ್ತಾ ಇತ್ತು. ಇಲ್ಲಿ ಯಾವುದೇ ಡೈರೆಕ್ಷನಲ್ಲಿ ವಿಂಡ್ ಬಿದ್ದರೂ ಸಹ ಈ ಬ್ಲೇಡ್ಸ್ ರೊಟೇಟ್ ಮಾಡೋದ್ರಿಂದ ಯಾ ಮೆಕ್ಯಾನಿಸಮಿನ ಅವಶ್ಯಕತೆ ವರ್ಟಿಕಲ್ ಆಕ್ಸಿಸ್ ವಿಂಡ್ ಟರ್ಬೈನ್ ಜನರೇಟರಿಗೆ ಇಲ್ಲ. ನೆಕ್ಸ್ಟ್ ಸಪೋರ್ಟ್ ಸ್ಟ್ರಕ್ಚರ್. ಸಪೋರ್ಟ್ ಸ್ಟ್ರಕ್ಚರ್ ಅಂದರೆ ಇದಿಷ್ಟು ನೋಡಿ, ಇಲ್ಲಿ ನಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದು ಸಪೋರ್ಟ್ ಸ್ಟ್ರಕ್ಚರ್. ದ ಸಪೋರ್ಟ್ ಸ್ಟ್ರಕ್ಚರ್ ಇಸ್ ಪ್ರೊವೈಡೆಡ್ ಎಟ್ ದ ಗ್ರೌಂಡ್ and it has gearbox, brakes, generator and switch gear control. ಇದೆಲ್ಲ ಈ ಸಪೋರ್ಟ್ ಸ್ಟ್ರಕ್ಚರ್ ಒಳಗೆ ಬರ್ತದೆ. ಗೇರ್ ಬಾಕ್ಸ್ ಏನು ಮಾಡ್ತದೆ, ನಾವು ಅಲ್ಲಿ ಸಹ ತಿಳ್ಕೊಂಡಿದ್ವಿ. ಅದೇನು ಮಾಡ್ತದೆ, ಟರ್ಬೈನ್ಸ್ ರೊಟೇಷನ್ ಸ್ಪೀಡನ್ನು ಜನರೇಟರ್ ರೊಟೇಷನ್ ಸ್ಪೀಡಿಗೆ ಮ್ಯಾಚ್ ಮಾಡೋದು ಈ ಗೇರ್ ಬಾಕ್ಸ್ ಇದು ಕೆಲಸ. ಗೇರ್ ಬಾಕ್ಸ್ ಇನ್ಕ್ರೀಸಸ್ ದ ಸ್ಪೀಡ್ ಆಫ್ ಟರ್ಬೈನ್ ಶಾಫ್ಟ್ ಫ್ರಮ್ 30 to 60 RPM to match with the generator speed of 1500 to 1800 RPM. ಇದರ ಸ್ಪೀಡನ್ನು ಇದರ ಸ್ಪೀಡಿಗೆ ಮ್ಯಾಚ್ ಮಾಡೋದು ಈ ಗೇರ್ ಬಾಕ್ಸಿನ ಕೆಲಸ. ಬ್ರೇಕ್ಸ್. ಬ್ರೇಕ್ ಏನು ಮಾಡಬೇಕು, ಬ್ರೇಕ್ಸ್ ಸ್ಟಾಪ್ ದ ರೊಟೇಷನ್ ಆಫ್ ದ ಶಾಫ್ಟ್ ಇನ್ ಕೇಸ್ ಆಫ್ ಓವರ್ಲೋಡ್ ಆರ್ ಸಿಸ್ಟಮ್ ಫೇಲಿಯರ್. ಇದೆರಡು, ಓವರ್ಲೋಡ್ ಸಿಸ್ಟಮ್ ಫೇಲಿಯರ್ ಏನೇ ಆದ್ರೂ ಈ ಬ್ರೇಕ್ ಏನು ಮಾಡಬೇಕು, ಈ ರೊಟೇಷನ್ಸನ್ನು ಟರ್ಬೈನ್ ರೊಟೇಷನ್ಸನ್ನು ಸ್ಟಾಪ್ ಮಾಡೋದು ಅದರ ಕೆಲಸ. ಜನರೇಟರ್ ನೋಡಿ ಇಲ್ಲಿದೆ. ಆಸ್ ಯೂಶುವಲ್ ಜನರೇಟರ್ ಕನ್ವರ್ಟ್ಸ್ ರೊಟೇಷನಲ್ ಎನರ್ಜಿ ಆಫ್ ದ ಶಾಫ್ಟ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಫೆಡ್ ಟು ದ ಗ್ರಿಡ್ ಟು ಸ್ವಿಚ್ ಗೇರ್ ಕಂಟ್ರೋಲ್. ಗ್ರಿಡ್ ಅಂದರೆ ನಮ್ಮ ಎಲೆಕ್ಟ್ರಿಕಲ್ ಸಪ್ಲೈ ಸಿಸ್ಟಮ್ ಇದೆಯಲ್ಲ, ಅದಕ್ಕೆ ಗ್ರಿಡ್ ಅಂತ ಹೇಳ್ತೇವೆ. ಆ ಗ್ರಿಡ್ಡಿಗೆ ಕನೆಕ್ಷನ್ ಕೊಟ್ಟು ಅದನ್ನು ಕಂಟ್ರೋಲ್ ಮಾಡೋದು ನಮ್ಮ ಸ್ವಿಚ್ ಗೇರ್ ಮತ್ತು ಕಂಟ್ರೋಲ್. So we have come to the end of this session. Let us revise now. The function of the yaw mechanism is to align the rotor with the direction of wind, protect the turbine, decide the Beaufort number, act as the support structure. ಗೊತ್ತಲ್ಲ ನಮಗೆ yaw mechanism ದ ಕೆಲಸ. It aligns the rotor with the direction of wind. Therefore the answer is A. Aligns the rotor with the direction of the wind. Next, what is the function of the gearbox? To stop the rotation of the shaft in case of overload, to increase the speed of the turbine shaft, to decrease the speed of the turbine shaft. Commercial energy. ಏನು ಕೆಲಸ gearbox ಇದು? We know gearbox ಏನು ಮಾಡ್ತದೆ, ಟರ್ಬೈನ್ ಸ್ಪೀಡನ್ನು ಜನರೇಟರ್ ಸ್ಪೀಡಿಗೆ ಅಡ್ಜಸ್ಟ್ ಮಾಡ್ತದೆ. ಟರ್ಬೈನ್ ಸ್ಪೀಡ್ ಸಾಧಾರಣ ಎಷ್ಟಿರ್ತದೆ, 50 to 60 RPM ಇರ್ತದೆ. ಜನರೇಟರ್ ಸ್ಪೀಡ್ 1000 to 1800 RPM ವೇರಿ ಆಗ್ಬೋದು. ಸೊ ಇದನ್ನು ಮ್ಯಾಚ್ ಮಾಡೋದು ಗೇರ್ ಬಾಕ್ಸ್ದ ಕೆಲಸ. ಹಾಗಿದ್ರೆ ಏನು ಆನ್ಸರ್? ಸೊ ದ ಫಂಕ್ಷನ್ ಆಫ್ ದ ಗೇರ್ ಬಾಕ್ಸ್ ಇಸ್ ಟು ಇನ್ಕ್ರೀಸ್ ದ ಸ್ಪೀಡ್ ಆಫ್ ದ ಟರ್ಬೈನ್ ಶಾಫ್ಟ್. ಸರಿಯಲ್ಲ, ಬಿ, ಟು ಇನ್ಕ್ರೀಸ್ ದ ಸ್ಪೀಡ್ ಆಫ್ ದ ಟರ್ಬೈನ್ ಶಾಫ್ಟ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟುಡೇಸ್ ಸೆಷನ್. ದಿಸ್ ಇಸ್ ದ ರೆಫರೆನ್ಸ್. You can also refer to the books. Along with that, please refer to the e-resources for more information. This is the team which is responsible for the development of content. Thank you for being with us. Please write to us your suggestion about the content, tools, format, etc. to lms.dtk@gmail.com. Thank you.